ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಡಿಗೆ ಭಾಳ ರುಚಿಯಾಗಿತ್ರಿ ಅತ್ತೀರ. ಹಾಂ ಏನ್ರಿ ಕುರ್ಚಿ ತರೋಗ್ರಿ ಒಂದು ನಿಂತಾರ ಅವ್ರ. ಬೇಡ ಮಾವರ, ನಂಗೆ ಇಷ್ಟೊತ್ತನ ಕಾರ್ ಹೊಡ್ಕೊಂಡ್ ಬಂದೇನಲ್ಲ ಕುಂತು ನಂಗೆ ಒಂಥರ ನಿಂದಿರ್ಬೇಕು ಅನ್ಸೈತಿ. ನಾ 10 ನಿಮಿಷ ನಿಂತು ನಾನು ಆಮೇಲೆ ಕುಂದಿರ್ತೀನಿ. ಆಯ್ತಲ್ಲ, ಮಂಚ್ ಇಷ್ಟು ದೊಡ್ಡದೈತಿ ಅತ್ತೀರ. ಅದು ಮೊನ್ನೆ ಸ್ಕ್ಯಾನ್ ಮಾಡಿಸ್ದಾಗ ಗೊತ್ತಾತು ಲಕ್ಷ್ಮಿ ಅವಳಿ ಜೋಳಿ ಐತಿ ಅಂತ ಗೊತ್ತಾತು. ಹೌದಾ? ಅಯ್ಯೋ ಎಂಥ ಖುಷಿ ವಿಚಾರ. ಅವ್ರ ಅಕ್ಕಗೆ 3 ಈಕಿಗೆ 2. ಏನು ನನ್ನ ಶಿವನ ಏನು ದೇವ್ರು ಕೊಟ್ರಿ ಹಿಂಗೆ ಕೊಡ್ಬೇಕು ನೋಡ್ರಿ. ಕರೆನ ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ನನಗಂತೂ ಸುದ್ದಿ ಕೇಳೇ ಖುಷಿ ಆಯ್ತು. ನನ್ನ ಕಾಂದಾನಿ ಅಂದ್ರೆ ಹಂಗೈತಿ ಕರೆನ. ಆದ್ರೆ ಅತ್ತೀರ, ನಿಮ್ಮ ಹತ್ರ ಒಂದು ಮಾತು ಹೇಳ್ಬೇಕಿತ್ತು. ಅದೇನಂದ್ರೆ ಅದಕ್ಕೆ ನಮ್ಮ ಅಣ್ಣಗೆ ಒಂದು ಕೊಡೋಣ ಅಂತ. ಪಾಪ ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತು. ಒಳ್ಳೆ ಮನುಷ್ಯ ಆಕಾಶಪ್ಪ, ಒಳ್ಳೆ ಮನುಷ್ಯ ಅವರು. ಆದರೆ ಅವ್ವ ನಂಗೆ ಒಪ್ಪಿಗೆ ಐತಿ. ನಂಗೆ ಈಗ ಪ್ರೆಗ್ನೆಂಟ್ ಆಗಿನಲ್ಲ, ಈಗ ಒಂದು ಅವ್ರಿಗೆ ಕೊಟ್ಟು ಒಂದು ನಾ ಇಟ್ಕೊಂಡ್ರು ಮತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ಒಳಗೆ ಮತ್ತೆ ನನಗೆ ಆಗ್ತದಲ್ಲ, ಅದು ನಂದೇ. ಅದು ನನಗೆ ಅವರು ಖುಷಿಯಾಗಿರಲಿ ಅಂತ. ಅವ್ರಿಗೂ ಅಪ್ಪ ಅಂತ ಕರೆಯೋಕೆ ಒಂದು ಪಾಪು ಇದ್ದರೆ ಎಷ್ಟು ಖುಷಿ ಆಕತ್ತೆ ಹೇಳು, ಹೌದಿಲ್ಲ? ನನಗೆ ಯಾಕೋ ಕೊಡೋದ್ರಾಗ ತಪ್ಪೇನಿಲ್ಲ ಅಂತ ಅನ್ನಿಸ್ತೈತಿ. ಅವ್ರು ಏನು ಕಮ್ಮಿ ಮಾಡ್ತಾರವ, ಚೆನ್ನಾಗೇ ನೋಡ್ಕೊತಾರ ಅಲ್ಲ. ತರುಣ, ನಾನು ಒಳಗೊಂದು ಹೊರಗೊಂದು ಕದ್ದು ಮುಚ್ಚಿ ಮಾತಾಡೋದು ಇವೆಲ್ಲ ನನ್ನ ಜಾಯಮಾನಕ್ಕೆ ಇಲ್ಲಪ್ಪ. ಇದ್ದಿದ್ದಂಗೆ ಹೇಳ್ತೀನಿ, ಏನು ಅನ್ಕೋಬೇಡ. ಮತ್ತೆ ಏನಾತಮ್ಮ? ಏನಂದ್ರೆ, ನಮ್ಮ ಲಕ್ಷ್ಮಿ ಕೊಡ್ತೇನೆ ಅಂದ್ಲು, ಆಕಿ ದೊಡ್ಡ ಗುಣ. ಆದರೆ ಆ ಸೌಪರ್ಣಿಕ ಅದಳಲ್ಲಪ್ಪ, ಭಾರಿ ಹೊಲಸು ಹೆಣ್ಮಕ್ಳು. ಏನು ಬಾಯಿ ಬಂದಂಗೆ ಮಾತಾಡಾಳ, ಅಡ್ಡಿಲ್ಲ ಬಡ್ಡಿಲ್ಲ, ಸೊಕ್ಕು ಸೆಡವು ಏನೋ ಸ್ವಲ್ಪ ಐತೆ. ಅಲ್ಲ, ನಮ್ಮ ಲಕ್ಷ್ಮಿ ಮ್ಯಾಗೇನು ಹಾಗೆ ಸ್ವಲ್ಪ ಸತ್ಸಾಳ. ಏನಕ್ಕಿಂತ ಶತ್ರುಗೆ ನೋಡ್ದಂಗೆ ನೋಡಿದ್ಲಕ್ಕಿ. ಆಕಿಗೆ ಎಷ್ಟು ಬೇಜಾರು ಮಾಡಿದ್ಲು, ಒಂದಕ್ಕೆ 2 ಚಾಡ ಹಚ್ಕೊಟ್ಲು, ಸ್ವಲ್ಪ ನೋವು ಕೊಟ್ಟಾಳ ಆಕಿ. ಅಲ್ಲ, ನೀವ್ ಹೇಳೋದೇನು ಸುಳ್ಳಲ್ಲ ಬಿಡ್ರಿ. ನಮ್ಮ ಅತ್ತಿಗೆಮ್ಮ ನಡ್ಕೊಂಡಿದ್ ರೀತಿಗೆ ಯಾರು ಒಳ್ಳೆ ನೋಡ್ಬಾರ್ದು. ಆ ತರ ಮಾಡ್ಯಾರ ಅವ್ರು. ಮತ್ತೆ ಅಂತರ್ಗೆ ಹೋಗಿ ಕರ್ಣ ತೋರಿಸ್ತೀನಿ ಅಂತಿಪ್ಪ. ಇಲ್ಲಮ್ಮ, ಇಲ್ಲ. ನಾನು ನಿಜ ಹೇಳ್ಬೇಕು ಅಂದ್ರೆ, ನಾನು ಕೊಡಕ್ ಒಪ್ಕೊಂಡಿದ್ದು ಮೇನ್ ನನ್ನ ಮಗುನ ನಾ ಕೊಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ನಮ್ಮ ಅಣ್ಣನ ಮಕ ನೋಡಿ ಕೊಡ್ತಾ ಇದ್ದೀನಿ ಹೊರತು ನಮ್ಮ ಅತ್ತಿಗೆಮ್ಮನ ಮಕ ನೋಡಲ್ಲ. ನಮ್ಮ ಅಣ್ಣ ನಾಳೆ ಅವಂಗೊಂದು ಇಲ್ಲಲ್ಲ ಅಂತ ಅವ್ನು ಬೇಜಾರು ಯಾವತ್ತೂ ಮಾಡ್ಕೋಬಾರ್ದು. ನನ್ನ ಮಕ್ಕಳು ನಾಳೆ ನನ್ನ ಅಪ್ಪ ಅಂತ ಕರಿವತ್ನಾಗ ನಮ್ಮ ಅಣ್ಣಗೆ ದುಃಖ ಆಗಬಾರ್ದಲ್ಲ. ಆ ಕಾರಣಕ್ಕೆ ಅವ್ನ ತಾವನೇ ಅವಂಗೊಂದು ಒಪ್ಪಿಸ್ಬಿಡೋಣ, ತಮ್ಮ ಆಗಿ ನಾನೊಂದು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ ಅಂತ. ಆ ಕಾರಣಕ್ಕೆ ದೇವ್ರು ಅದಕ್ಕೆ ನಮ್ಗೆ ಒಮ್ಮೆ 2 ಕೊಡಾಕತ್ತಾನ ಅಂತ ನನಗೆ ಅನ್ನಿಸ್ತಾ ಐತಿ. ನೀವೇನಂತೀರಿ ಮಾವ? ಈ ವಿಷಯ ನಿಮಗೆ ತಲುಪಿಸ್ಲೇಬೇಕು, ಯಾಕಂದ್ರೆ ನಿಮಗೆ ಗೊತ್ತಿಲ್ಲದ ನಾವು ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ನೀವು ಮೊಮ್ಮಕ್ಕಳ ಕರವ್ರು, ನಿಮಗೆ ಅದಕ್ಕೆ ನಿಮಗೊಂದು ವಿಚಾರ ಗೊತ್ತಿರಲಿ ಅಂತ. ನೋಡಪ್ಪ, ನೀವು ಅಪ್ಪ ಅಮ್ಮ ಹಾಕಿರಿ, ನಿಮ್ಗೆ ಒಪ್ಪಿಗೆ ಐತಿ ಅನ್ನೋದಾದರೆ ನಮ್ಗೇನು ಅಭ್ಯಂತರ ಏನಿಲ್ಲ. ಮತ್ತು ಒಬ್ರು ಕಷ್ಟಕ್ಕೊಬ್ರು ಆಗೋದೇ ಅಲ್ಲ. ಅದು ಒಳ್ಳೆ ಮನುಷ್ಯ ಪಾಪ. ಮತ್ತು ಅಣ್ಣಗೆ ಇರಲಿ, ಆಯ್ತಪ್ಪ, ನಂಗೇನು ಬೇಜಾರೇನಿಲ್ಲ. ಕೊಡ್ರಿ, ಎಲ್ಲೋಕೆ ಅವರು ಚೆನ್ನಾಗೇ ನೋಡ್ಕೊತಾರ. ಅವ ನೀ ಏನಂತಿ? ಅನ್ನಕ್ಕೆ ಏನೈತವ? ನೀನು ತಾಯಿ ಅದಕ್ಕೆ ಒಪ್ಕೊಂಡು ಉಡ್ಯದಾಗ ಏನು ಕೂಸಿನ ಮತ್ತೊಬ್ರು ಹುಡುಗಿಗೆ ಹಾಕಕ್ಕೆ ಅಂದಮೇಲೆ ನಾನು ಮಾತಾಡೋದು ಏನೈತಿ, ಹೌದಿಲ್ಲ? ಅಲ್ಲ, ಅದು ಒಂದು ಸ್ವಲ್ಪ ದಿನನಾರ ಹಾಲು ಪಾಲು ಕುಡಿಸ್ತೀಯಾ ಏನು ಹಂಗೆ ಕೊಟ್ಟೆ ಬಿಡೋದ? ಇಲ್ಲ ಹಾಲೆಲ್ಲ ಕುಡಿಸ್ತೀನಿ, ಜೊತೆಗೆ ಇರ್ತಾರಲ್ಲ. ಒಂದು 2-3 ತಿಂಗಳು ಬಿಟ್ಟು ಕೊಡೋದು ಅಂತ ಮಾತಾಗೈತಿ. ಯಾಕಂದರೆ ಹುಟ್ಟಿದ ತಕ್ಷಣ ಕೊಟ್ಟರೆ ಪಾಪ ಅದಕ್ಕೆ ಹಾಲು ಆಮೇಲೆ ಒಮ್ಮಿಂದೊಮ್ಮಕ್ಕೆ ನೋಡ್ಕೊಳಕ್ಕೆ ಅವ್ರಿಗೆ ಗೊತ್ತಾಗಬೇಕಲ್ಲ. ಒಂದು 2-3 ತಿಂಗಳು ಇಲ್ಲಿ ಇಟ್ಕೊಂಡು ಸ್ವಲ್ಪ ಹಾಲೆಲ್ಲ ಕುಡಿಸಿ, ಇಲ್ಲಾಂದ್ರೆ ಒಂದು 6 ತಿಂಗಳು ಬಣ್ಣತನ ಮುಗಿಸಿನೇ ಕೊಡೋದು ಅಂತ ಅಂದ್ಕೊಂಡಿನಿ. ಆಯ್ತವ, ಹಾಗೆ ಮಾಡು. ಅಲ್ಲ, ಲಕ್ಷ್ಮಿ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾಳ, ಕೊಡ್ತೀನಿ ಅಂತ. ಅದು ಹೆಂಗೆ ಮನಸ್ಸು ಬಂತು ಅಂತ ಏನಪ್ಪ. ನಮ್ಮಿಂದ ಇದಾಗೋದಲ್ಲ ಬಿಡು. ಅವ ಅವ್ರ ಅಣ್ಣನ ಮಕ ನೋಡ್ಕೊಡ್ತಾ ಇದ್ದಾನೆ, ಆದರೆ ಈಕಿನೂ ಕೊಡ್ತೀನಿ ಅಂತ ಇದ್ದಾಳ. ಅಲ್ಲ, ಕೊಡಲಿ, ಅದೇನು ಎಲ್ಲೂ ಹೋಗಲ್ಲ, ಅವ್ರು ಚೆನ್ನಾಗಿ ನೋಡ್ಕೊತಾರ. ಆದರೂ ಒಂದು ತಾಯಿ ಕಳ್ಳು ಎಳೆಯೋಕ್ಕಿಲ್ಲ ಈಕಿದೆ. ಏನಪ್ಪ, ಅದು ಎಷ್ಟು ಸುಲಭ ಒಪ್ಕೊಂಡ್ಲೋ ಏನೋ ದೇವ್ರಿಗೆ ಗೊತ್ತು. ಅದು ಒಂದು 6 ತಿಂಗಳು ಬಣ್ಣತನ ಮುಗಿಸಿ ಕೊಡ್ತೀನಿ ಅಂತ ಇದ್ದಾಳ. 6 ತಿಂಗಳ ಮಟ್ಟ ಖುಷಿನ ಜೊತೆಗೆ ಆಟ ಆಡಿ, ಅದ್ರ ಒಡನಾಟ, ಹಾಲು ಕುಡಿಸಿ, ಕರ್ಕೊಂಡು ಮುದ್ದಿಸಿ, ಅಷ್ಟೆಲ್ಲ ಇದನ್ನು ಮಾಡಿ ಅದನ್ನು ಅವ್ರ ಕೈಗೆ ಅದು ಹೆಂಗೆ ಒಪ್ಪಿಸ್ತಾಳ? ಮನಸ್ಸು ಏನಾರ ಬದ್ಲಿಗಿದ್ಲಿ ಅಕ್ಕತ್ತೋ ಏನೋ ಈಕಿದು ಖುಷಿನ ಮಕ ನೋಡಿಂದ ಅಂತೀನಿ ನಾನು. ಏನಪ್ಪ, ಒಂದು ನನಗಂತರೂ ಲೆಕ್ಕನ ಹರಿವಲ್ತು. ಏನು ಮಾಡ್ತಾಳೆ ಮಾಡಲಿ. ಈಗ ನಡಕ್ಕೆ ನಾವೇನಾರ ಮಾತಾಡಿದರೆ ಕೆಟ್ಟಕ್ಕಿವಿ. ಇನ್ನೂ ಬಿಡಪ್ಪ, ಈಕಿ ಗಂಡಿಲ್ಲ ಅಂದರೆ ಏನಾರ ಮಾತಾಡ್ಬೋದಿತ್ತು. ಗಂಡನೂ ಇಲ್ಲೇ ಅದಾನ. ಸರಿ ಅತ್ತೀರ, ಹಂಗಾರೆ ನಾನು ಬರ್ತೇನೆ. ಈಕಿ ಒಂದು 4 ದಿನ ಇಲ್ಲೇ ಇರ್ತಾಳೆ. ನೀವು ಇವತ್ತೊಂದು ದಿನ ಇತ್ತು ಹೋಗ್ರಿ. ಇಲ್ಲ ಅತ್ತೀರ, ತಡ ಆಕತ್, ನನ್ನ ಮೇಲೆ ಕೆಲಸ ಭಾಳ ಅದಾವ. ಆಯ್ತಪ್ಪ. ಏನ್ರಿ, ಗಾಡಿ ಮಠ ಒಂಚೂರು ಬಿಟ್ಟು ಬರೋಗ್ರಿ. ಅಲ್ಲ ಲಕ್ಷ್ಮಿ, ನಿಂಗೆ ಏನು ತಲೆ ಕೆಟ್ಟತನ ನಿನಗೆ? ಏನಾತವ? ಉಡಿದಾಗಲ್ಲ ಉಟ್ಟು ಸೀರಿನ ಬಿಚ್ಚಿ ಕೊಡೋದಿಲ್ಲ ಯಾರು ಪಟ್ಟ. ನಂಗೆ ಕೇಳಿದ್ರೆ ಮತ್ತೊಬ್ಬರಿಗೆ ಬೇಡವಾ ಅಂತಾರೆ. ಹಾಡೋದು ಖುಷಿನ ಕೊಡ್ತೀನಿ ಅಂತೀಯಲ್ಲ ಲಕ್ಷ್ಮಿ, ನಿನ್ಗೆ ಏನಾಗೈತಿ ಅಂತೀನಿ ನಾನು. ನಿಂಗೆ ಏನು ಅನ್ಸಂಗಿಲ್ಲ? ನೋಡು, ಯೋಚನೆ ಮಾಡು. ಅಷ್ಟು ಸುಲಭ ಅಲ್ಲ ಒಂದು ಖುಷಿನ ಕೊಡೋದು ಅಂದರೆ. ಅವ ಏನಾಗಲ್ಲವ. ಇದು ನಾನು ಯೂಟ್ಯೂಬ್ನಾಗ ಒಬ್ರದ್ದು ವಿಡಿಯೋ ನೋಡ್ತಿರ್ತೇನೆ ನೋಡಿ, ಅವಾಗವಾಗ
ಅಂಬಕ್ಕ ಅಂತೇಳಿ, ನಂಗೆ ಅವ್ರ ವಿಡಿಯೋ ಅಂದರೆ ಭಾಳ ಇಷ್ಟ. ಅಂಬಕ್ಕ ಅಂತೇಳಿ ಅವ್ರ ಫ್ಯಾಮ್ಲಿ ಒಳಗೆ ನೋಡಿಲ್ಲ, ಅವ್ರು ಎಷ್ಟು ಅಣ್ಣ ತಮ್ಮ, ಅವ್ರು ಒಬ್ರಿಗೊಬ್ರು ಎಷ್ಟು ಸ್ಯಾಕ್ರಿಫೈಸ್, ಆಮೇಲೆ ಎಷ್ಟು ಒಂದು ಅನ್ಯೋನ್ಯವಾಗದಾರ. ಅವ್ರ ಪಾಪು ಇವ್ರಿಗೆ ಕೊಟ್ಟು ಅದೆಲ್ಲ ಪಾಪ ಸಂಕ್ಷಿಪ್ತವಾಗಿ ಮಾತು ಬೇಡ, ಆದರೆ ಎಷ್ಟು ಒಂದು ಇದು ಮಾಡಿದ್ರು ಅವ್ರು. ನನಗೂ ಆ ಥರ ಇರೋಕೆ ಇಷ್ಟವ, ಆ ಥರ ನನಗೂ ಇರಲಿ. ಏನಾಯ್ತು ಪಾಪ ಅವ್ರಿಗೆ ತೊಂದರೆ ಐತೆ ಅಂದ್ರೆ ಕೊಡೋದ್ರಾಗ ತಪ್ಪೇನೈತೆ ಅಂತ. ಏನವ ಅದು ವಿಡಿಯೋ ನೀನು ನಿಜವಾಗ್ಲೂ ಕೊಡ್ತೇನಂತಿ? ಅವ್ರು ನಿಜವಾಗ್ಲೂ ಕೊಟ್ಟಿರೋದವ, ಅವರು ಕತ್ತಿ ಮಾಡೋರಲ್ಲ, ಅವರು ಅವ್ರ ಜೀವನದ ವಿಡಿಯೋ ಮಾಡಿ ತೋರಿಸ್ತಿರ್ತಾರ. ಆಮೇಲೆ ಅದು ನಾಟಕೀಯವಾಗಿದ್ದರೆ ಅದು ಗೊತ್ತಾಗ್ಬಿಡ್ತೈತಿ, ನಾಟಕೀಯವಾಗಿ ಏನೂ ಇಲ್ಲ. ಅವರು ನಿಜವಾಗ್ಲೂ ಅಷ್ಟು ಹೊಂದಾಣಿಕೆಯಿಂದನೇ ಅದಾರ ಎಲ್ಲರೂ. ಖುಷಿ ಆಕೈತೆ ನೋಡಿದ್ರೆ. ಏನು ಈಗ ಅದು ಮಾತು ಬೇಡ, ನಾ ಹೇಳೋದಾದ್ರೆ ಅವ ಕೊಡೋದ್ರಾಗ ತಪ್ಪೇನಿಲ್ಲ ಅನ್ನಿಸ್ತೈತಿ. ಪಾಪ ಆಕಾಶ್ ಮಾವ ತುಂಬ ಒಳ್ಳೆಯವರು, ಅವ್ರಿಗೆ ನಾವು ಹಿಂಗೆ ಹೆಲ್ಪ್ ಮಾಡ್ಲಿಕ್ಕಂದ್ರೆ ಹೆಂಗೆ ಅನಿಸ್ತವೆ? ಆತವ ನಿನ್ನಿಷ್ಟ, ನೀನೇ ಕೊಡ್ತೇನೆ ಅಂದಮೇಲೆ ನಾನಾರ ಯಾಕೆ ಬೇಡ ಅನ್ಲಿ? ಸರಿ ಆತ. ಆದರೂ ಲಕ್ಷ್ಮಿ ದೊಡ್ಡ ಗುಣ ನಿಂದ, ಖರೇನ ಯಾರು ಇಷ್ಟು ಕಡೆ ಒಪ್ಕೊಳ್ಳಂಗಿಲ್ಲ. ಆಕೆ ನಿನಗೆ ಅಷ್ಟು ಅನ್ಯಾಯ ಮಾಡಿದ್ಲ, ಅಷ್ಟು ನಿನಗೆ ಚಾಡ ಚುಚ್ಚಿದ್ಲು, ಅಷ್ಟು ನಿನಗೆ ಕಿರಿಕಿರಿ ಮಾಡಿದ್ಲಕ್ಕಿ ಸೌಪರ್ಣಿಕ. ಆಕೆ ನಳ್ಳಿ ರೊಕ್ಕ ಮಕ್ಕಳಿಲ್ದಂಗೆ ಆಕೆ ಅನುಭವಿಸ್ಬೇಕು ಅಂತ ನಿನ್ನ ಮನಸ್ಸಿನಾಗ ಹ್ಯಾವಪ್ಪ ಅಂತೂ ಬರಲಿಲ್ಲಲ್ಲ. ಮತ್ತು ಬೇಡ ಪಾಪ ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಕೂಸಿರ್ಲಿ ಅಂತ ಕೊಡ್ತಾ ಇದ್ದಿ. ಇನ್ನು ಮ್ಯಾಗಾರ ಆಕೆ ತಿಳ್ಕೊಬೇಕು. ಇನ್ನು ಮ್ಯಾಗೂ ಆಕೆ ತಿಳ್ಕೊಲಿಲ್ಲ ಅಂದರೆ ನಿಜವಾಗ್ಲೂ ಆಕಿನ ಮನುಷ್ಯಾಳ ಅಂತ ಯಾರು ಅನ್ನಂಗಿಲ್ಲ. ಇಲ್ಲವಾ ಆದಷ್ಟು ನಾನು ನೋಡ್ತಾ ಇದ್ದೀನಲ್ಲ, ಬದಲಿ ಆಗ್ಯಾರಪ್ಪ ಪಾಪ. ಹಂಗೆ ಇದು ಇಲ್ಲ, ಬದಲಾಗ್ಯಾರ ಜೀವನದಾಗ, ಎಷ್ಟೋ ಬದಲಾಗ್ಯಾರ. ಹಂಗೆ ಬಿಡ ಮನುಷ್ಯ. ಈಗ ಸದ್ಯ ಆಕಿ ಪೆಟ್ಟು ತಿಂದಾಳ, ಅದಕ್ಕೆ ಹಂಗೈತಿ. ಆಕೆ ತಗ್ಗಿ ಬಗ್ಗೆ ನಡೀತಾ ಅದಾಳ, ಆಕೆಗೆ ಬೇಜಾರಾಗೈತಿ. ತಡಿ ಎಲ್ಲ ಸರಿ ಹೋಗಿ ಚಿಗುರಿಗೆ ಹೇಳಿ, ಅವಾಗ ನೋಡಾಕಿ ಹೆಂಗಿರ್ತಾಳ ನಡವಳಿಕೆ ಅಂತೇಳಿ. ಏನು ಹೋಗ್ಲಿ ಬಿಡ, ಖುಷಿ ಆತವ. ಆಗಲಿ ಆರಾಮಿರು. ಏನು 4-5 ದಿನ ಇದ್ದೇ ಹೋಗು, ಅದಕ್ಕಂತೇಳಿ ಬಂದೇನಿ ಬೇ. ಇನ್ನು ಈ ವಿಷಯ ಯಾರ ಮುಂದೆ ಡಿಸ್ಕಸ್ ಮಾಡೋಕೆ ಹೋಗ್ಬೇಡವ. ಅಕ್ಕಗೆ ನಾನು ಯಾವಾಗಾರ ಹೇಳ್ಕೊತೀನಿ. ಇನ್ನು ಈ ವಿಷಯಕ್ಕೆ ಮತ್ತು ಯಾರ ಮುಂದೆ ನೀ ಅನ್ನಕ್ಕೆ ಹೋಗ್ಬೇಡ. ಏನು ಇಲ್ಲವ, ನಾ ಏನು ಅನ್ನಲ್ಲ. ಕರೀನ ಡಾಕ್ಟ್ರು ಮಕ್ಕಳಲ್ಲ ಅಂದಾರ ಆಕಿಗೆ. ಯಾರೇ ಏನಾರ ಸಮಸ್ಯೆ ಐತೆ ನೋಡ. ಇಲ್ಲ ಇಲ್ಲ, ಕರೀನ ಮಕ್ಕಳದೇ ತೊಂದರೆ ಐತಂತೆ. ಏನಪ್ಪ, ಆಗಲಿ ಬಿಡು. ಅಲ್ಲ ನಾ ಇದನ್ನು ಕೇಳ್ತೇನೆ ನಿಂಗೆ, ಈಗೇನ ಮಕ್ಕಳಾಗಕ್ಕೆ ತೊಂದರೆ ಐತಿ ಅಂತೇಳಿ ನಿನ್ನ ಖುಷಿನ ತೊಗೊಳ್ತಾಳಕ್ಕಿ. ಕಾಲಕ್ರಮೇಣ ಅಥವಾ ಈ ಖುಷಿನ ಕಾಲ್ಗುಣನೋ ಏನಕ್ಕೆ ಹಣೆ ಬಾರ್ದಾಗ ಮಕ್ಕಳು ದೂರ ಅದಾವ ಗೊತ್ತಿಲ್ಲ. ಅಚಾನಕ್ ಒಂದು ಆಗಿಬಿಡ್ತಪ್ಪ ಆಕಿಗೂ. ಅವಾಗ ಇದ್ರ ಗತಿ ಏನ? ಇದನ್ನ ಬೇಕಾಬಿಟ್ಟಿ ನೋಡ್ಕೊಳ್ಳೋದು, ತಿರ್ಸಾಟಿ ಮಾಡ್ದಂಗೆ ಮಾಡೋದು, ಇದಕ್ಕೆ ನೆಟ್ಟಿಗೆ ನೋಡ್ಕೊಳ್ಳಾರ್ದಂಗೆ ಇರೋದು, ಇದಕ್ಕೆ ಮಾಡಾಕತ್ಲಂದ್ರೆ ತನ್ನ ಖುಷಿಗೆ ಒಂಥರ ಇದಕ್ಕೊಂಥರ ಮಾಡಾಕತ್ರ. ಅವಾಗ ಏನು ಮಾಡ್ತೀಯ ಲಕ್ಷ್ಮಿ? ಇದನ್ನೆಲ್ಲ ನೋಡ್ಕೊಂಡು ತಡ್ಕೊಂತೀನಿ ನೀನು. ಹೌದಲ್ಲವಾ, ನಾ ಇದನ್ನೆಲ್ಲ ವಿಚಾರನೇ ಮಾಡಲಿಲ್ಲ. ವಿಚಾರ ಮಾಡ್ಬೇಕಾಕತ್ತವ. ವಿಚಾರ ಮಾಡಲಿಲ್ಲ ಅಂದ್ರೆ ಈಗೇನ ಆತು, ಇನ್ನೊಂದು 2 ವರ್ಷ ಬಿಟ್ಟು ಆತ ಆಗೇ ಬಿಡುತ್ತಪ್ಪ. ಈಗಂತರೂ ಅದು ಎಂತೆಂಥವ ಇಂಜೆಕ್ಷನ್ ಎಲ್ಲ ಮಾಡ್ಕೊಂಡು ಮಕ್ಕಳು ಮರಿನೆಲ್ಲ ಮಾಡ್ಕೊತಾರಂತಲ್ಲ, ಹಂಗೇನಾರ ಆಗಿ ಆತಪ್ಪ ಆಕಿಗೆ. ಅವಾಗ ಏನು ಮಾಡ್ತಿ? ಮೊದ್ಲ ಭಾಳ ಬಿಡಾಡಿದಾಳಕ್ಕಿ. ಆಕಿ ಒಂದು ಥರ ನೋಡ್ಕೊತಾಳನ. ಹಾಂ ಹೌದು, ನಾ ಇದನ್ನ ವಿಚಾರ ಬಗ್ಗೆ ಸ್ವಲ್ಪ ಮಾತಾಡ್ಕೊ. ಮೊದ್ಲು ಮಾತಾಡ್ಕೊಂಡು ಏನನ್ನೋದು ಬಗೆಹರಿಸು. ಏನು ಕೇಳ್ತೇನವ. ಬಿಲ್ಕುಲ್ ಡಾಕ್ಟ್ರು ಅಗದೇ ಇಲ್ಲ ಅಂದಾರು ಅಥವಾ ಕಷ್ಟ ಆಯ್ತು ಅಂದಾರು ಅಂತ ಮೊದಲು ತಿಳ್ಕೊತೀನಿ. ಬಿಲ್ಕುಲ್ ಅಗದೇ ಇಲ್ಲ ಅಂದಾರ ಅಂದರೆ ಯಾವುದೂ ಟೆನ್ಷನ್ ಇಲ್ಲ. ಅಕಸ್ಮಾತ್ ತೊಂದರೆ ಐತಿ, ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಗ್ಬೋದು ಅಥವಾ ಮುಂದೆ ಆಗ್ಬೋದು ಅನ್ನೋ ರೀತಿ ಇದ್ದರೆ ನಾನು ಸ್ವಲ್ಪ ವಿಚಾರ ಮಾಡ್ಬೇಕಾಕತಿ. ನನ್ನ ಖುಷಿನ ಆಕಿ ಕೈಯಾಗ ನಾ ಯಾಕೆ ಈ ಥರ ಒದ್ದಾಡಕ್ಕೆ ಬಿಡಲಿ? ಅವ್ರವ್ನ ನೋಡೇ ನಾನು ಭಾರಿ ಬಾಲ ಬಂಗಡಿ ಅದಾಳಕ್ಕಿ. ಆಕೇನ ತಟ್ಟಾಗ ನಿಲ್ಲಕ್ಕೆಲ್ಲ ಬುಟ್ಟಾಗ ನಿಲ್ಲಕ್ಕೆಲ್ಲ. ಅದಕ್ಕೆ ಅಕ್ಕಿ ಕಡೆ ಅಂತೂ ಮೊದಲು ಹುಷಾರಾಗಿರ್ಬೇಕು ಅವ್ರವ್ವ. ಅಯ್ವಾ, ಅಶ್ವಿನಿಗೆ ಈ ಪ್ರೆಗ್ನೆಂಟ್ ಇದ್ದಾಗ ಫೋಟೋ ಶೂಟ್ ಮಾಡಿಸ್ತಾರಲ್ಲ, ಅದಕ್ಕೆ ಏನಂತಾರ ಬೇಬಿ ಶವರ್, ಬೇಬಿ ಶೂಟ್, ಅದು ಏನ ನನಗೂ ಅಷ್ಟು ನೆನಪಿಲ್ಲ. ಅದನ್ನು ಮಾಡಿಸ್ತಾರಲ್ಲ, ಅದನ್ನು ಮಾಡಿಸ್ಕೊಳಕ್ಕೆ ಇಷ್ಟ ಅಂತೆ. ಅದಕ್ಕೆ ಇನ್ನೂ ಹೆಂಗಿದ್ರು ಕುಬ್ಸಕ್ಕೆ ಟೈಮ್ ಐತಲ್ಲ, ಅಷ್ಟರೊಳಗೆ ಈ ಫೋಟೋಸ್ ಎಲ್ಲ ತೆಗೆಸಿ ಕುಬ್ಸಕ್ಕೆ ಬಂದವ್ರ ಮಂದಿ ಮುಂದೆಲ್ಲ ಒಂದು LED ಸ್ಕ್ರೀನ್ ಒಳಗೆ ಆ ಫೋಟೋಸ್ ಎಲ್ಲ ಬರ್ತಾ ಇದ್ರೆ ಒಂಥರ ಚಂದಲ್ಲ. ಮದುವೆಗೆ ಮಾಡಿದ್ದಿಲ್ಲವ, ಸೇಮ್ ಅದೇ ಥರನೇ. ಏನಂತಿ? ಅದಕ್ಕೇನಂತ 4 ಫೋಟೋ ತೆಗೆಸ್ಕೊಂಡು ಬರ್ರಲ್ಲ, ಟುಡಿಯೋಕ್ಕೆ ಹೋಗಿಲ್ಲೇ ಮನೆಗೆ ಕಳ್ಸಿಲ್ಲ ಅಂದ್ರೆ ಅವನ್ನ. ಅಮ್ಮ, ಅದು ಸ್ಟುಡಿಯೋಕ್ಕೆ ಹೋಗಿ ತೆಗ್ಸೋದಲ್ಲ. ಅಂದರೆ ಅತ್ತಿಯರ ನನಗೆ ಈ ಬೀಚ್ ಕಡೆ, ಆಮೇಲೆ ಯಾವುದಾದ್ರೂ ಈ ಪ್ಲೇಸ್ ಕಡೆ, ದೇವಸ್ಥಾನ ಮುಂದೆ ಯಾವುದಾದ್ರೂ ಈ ಬೇಲೂರು ಥರ, ಇಲ್ಲೇ ಬೇಲೂರು ಥರ ಅಂದರೆ ಚಂದ್ರಮೌಳೇಶ್ವರ ದೇವಸ್ಥಾನ ಇಲ್ಲೇ ಐತಿ ನಮ್ಮ ಹುಬ್ಳಿ ಒಳಗೆ, ಅದೇನು ಟೆನ್ಷನ್ ಇಲ್ಲ. ಈ ಸಮುದ್ರದ ಬೀಚಿನ ದಂಡ್ಯಾಗ ಈ ಲಾಂಗ್ ಫ್ರಾಕ್ ಅದೆಲ್ಲ ಒಂಥರ ಕಲರ್ಫುಲ್ ಆಗಿರೋದು ಹಾಕ್ಕೊಂಡು ಅದನ್ನು ಹಾರಿಸ್ತಾ ಹಿಂಗೆಲ್ಲ ನಂಗೆ ಮಾಡಿಸ್ಬೇಕಂತ ಇಷ್ಟ. ಆ ಥರ ಮಾಡ್ಸೋಣ ಅಂತ ಯಾವುದಾದ್ರೂ ಪ್ಲೇಸ್ಗೆ ಹೋಗಿ. ಅಲ್ಲ ಹುಡುಗಿ, ಹೊಟ್ಟಿಲಿದ್ದಾಗ ಸಮುದ್ರ, ನದಿ, ಹರಿ, ಕೊಳ್ಳ ಇಂಥವಕ್ಕೆಲ್ಲ ಹೋಗಬಾರ್ದಂತ. ಈ ನದಿ, ಇವು ಸಮುದ್ರ ಇವೆಲ್ಲ ಕೆಲವೊಮ್ಮೆ ಆಹುತಿ ಕೇಳ್ತಿರ್ತಾವಂತೆ.
ಈ ಇಂತಿಷ್ಟು ದಿನ ಇಂತಿಷ್ಟು ವರ್ಷಕ್ಕೆ ಅಂತೇಳಿ. ಈ ಹೊಟ್ಟಿಲಿದ್ದ ಹೆಣ್ಮಕ್ಳು ಅಂತ ಅದು ಅಲ್ಲಿ ಸತ್ತೋರು ಗಾಳಿ ಆಗಿರ್ತಾವಂತೆ. ಈ ಹೊಟ್ಟಿಲಿದ್ದ ಹೆಣ್ಮಕ್ಳು ಹೋಗಬಾರ್ದು ಸಮುದ್ರ ತುಂಬಿದ ಸಮುದ್ರ ಕಡೆ, ತುಂಬಿ ಹರಿತಾ ಇರೋ ನದಿ ಕಡೆ, ಈ ಕೆರಿ ಕಡೆ ಬಾವಿ ಕಡೆ ಭಾಳ ಕಠಿಣ ಅವೆಲ್ಲ ಹೋಗಲೇಬಾರ್ದು ಗೊತ್ತನ. ಯಾವಾಗ ಏನಾಕತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಬಸರ ಹೆಣ್ಮಕ್ಳು ನೀನು ನೋಡಿದ್ರೆ ಅಲ್ಲಿ ಹೋಗಿ ಫೋಟೋ ತೆಗಿಸ್ತೀನಿ ಅಂತಿ, ಬೇಡ ಬೇಡ ಅಲ್ಲೆಲ್ಲ ಹೋಗಿ ತೆಗ್ಸೋದೆಲ್ಲ ಬೇಡ, ಇಲ್ಲೇ ಟುಡಿಯಕ್ಕೆ ಹೋಗಿ ತೆಗಿಸ್ರಿ. ಆಮೇಲೆ ಅವು ಏನಾನ ಎಂಥದ್ದು ಮಾಡ್ತಾರಲ್ಲ ಅವ್ರು ಎಲ್ಲ ಗ್ರಾಫಿಕ್ನಾಗ ಈ ಏನು ಎಲ್ಲೆಲ್ಲೋ ನಿಂತಂಗ ಎತ್ತಾಗ ಕುಂತಂಗೆಲ್ಲ ಮಾಡ್ತಾರ. ಮನ್ ಫೋನ್ನೇ ತೋರ್ಸಕತ್ತಿದ್ನಲ್ಲಿ ಹಂಗೆ ಬೇಕಾದ್ರೆ ಮಾಡಿಸ್ರಿ, ಆದ್ರೆ ಅಲ್ಲೆಲ್ಲ ಹೋಗೋದು ಬೇಡವಾ. ಕರೆಕ್ಟಾಗಿ ಹೇಳಿದಿ ಸಾವಿತ್ರಿ ನೀನು, ಬೇಡ ಬೇಡ ಹಂಗೆಲ್ಲ ಹೋಗ್ಬಾರ್ದು. ಹೊಟ್ಟಿಲಿದ್ದರು ದಡಗ್ನ ಬಂದು ಹಿತ್ತಲಾಗ ನಿಂದ್ರಲ್ಲ ನಮ್ಮೂರ ಕಡೆ ಗೊತ್ತನ. ಅಯ್ಯ ಹೊಟ್ಟಿ ಮ್ಯಾಗ ಒಂದು ಟವಲ್ ಹಾಕೊಂಡು ಅಡ್ಡಾಡ್ತಾರ, ನೀ ನೋಡಿದ್ರೆ ಫೋಟೋ ಶೂಟ್ ಮಾಡಿಸ್ತೀನಿ ಅಂತಿ, ಬೇಡ ಬೇಡ ಅವೆಲ್ಲ. ಈಗೆಲ್ಲ ಅಜ್ಜಿ ಅದು ಕಾಮನ್, ಎಲ್ಲರೂ ಮಾಡಿಸ್ತಾರೆ ಬೇಮ್ಮ ಗೊತ್ತನ. ಅದು ಎಷ್ಟು ಚೆನ್ನಾಗಿ ಅವು ಬೇಬಿ ಅದ್ರ ಮೇಲೆಲ್ಲ ಹಿಂಗೆ ಕೈಯಾಗಿ ಎರಡು ಸಣ್ಣ ಸಣ್ಣ ಬೂಟ್ ಹಿಡ್ಕೊಂಡು, ಟೆಪಿಗೆ ಹಿಡ್ಕೊಂಡು, ಅಂಗಿ ಹಿಡ್ಕೊಂಡೆಲ್ಲ ಮಾಡ್ತಾರ. ಲಾಂಗ್ ಫ್ರಾಕ್ ಹಾಕ್ಕೊಂತಾರ ಹುಡುಗ ಹುಡುಗಿ ಇಬ್ರು, ಕೈ ಹಿಡ್ಕೊಂಡು ಹಿಂಗೆ ಹೊಟ್ಟಿಗೆ ಹಿಂಗೆ ಹಿಡ್ಕೊಂಡಂಗೆ ಹುಡುಗ ಆಕಿ ನಿಂತಂಗ ಹಿಂಗೆ ಭಾಳ ಥರ ಎಲ್ಲ ಮಾಡ್ತಾರ. ಬ್ಯಾಡ್ ಬೇಡ ಅಂದ್ರೆ ಆಕಿ ಬೇಜಾರಾಗಲ್ಲನ. ಹೋಗಿ ಬರ್ಲಿ ಬಿಡು, ಅದ್ರಾಗ ಏನೈತಿ. ಬೇಡ ಅಂತೆಲ್ಲ ಯಾಕಂತಿ ನೀನು? ತಗಸವ ಅಶ್ವಿನಿ, ಅದ್ ಏನ್ ಮಾಡ್ಬೇಕಂತದ್ಯಾ ಮಾಡಿ. ರೀ ಒಂಚೂರು ಹೇಳೋದು ಕೇಳ್ರಿ. ಹಂಗೆ ದೊಡ್ಡವ್ರು ಹೇಳಿದ ಮಾತಿಗೆ ಇರೋದು ಮಾತಾಡೋದು ಒಳ್ಳೇದಲ್ರಿ. ಅದು ಅಲ್ಲದೆ ಹಿಂಗೆಲ್ಲ ತುಂಬಿದ ಸಮುದ್ರ ಗಿಮುದ್ರ ನೋಡ ಆಕಾರಿಲ್ಲ. ಮೊನ್ನೆ ಟಿವಿಯಾಗ ತೋರ್ಸಾಕತ್ತಿದ್ರು ನದಿ ತುಂಬಿ ಏನು ಶೃಂಗೇರಿ ಗುಡಿ ಮೆಟ್ಲ ಹತ್ತೈತಿ, ಕಮಲ್ಸಿಲೆ ಗುಡಿ ಒಳಗೆ ಬಂದೈತಿ. ನದಿ ಎಲ್ಲಾ ಕಡೆ ತುಂಬಿ ಹರಿಯಾಕತ್ತಾವ ಗೊತ್ತನ. ಮಳಿ ಬಾಳೆಲ್ಲ ಈ ವರ್ಷ ಅಂತ ಅಂತಾರ, ಆದ್ರೂ ಏನು ಕಮ್ಮಿ ಐತನ. ಆಮೇಲೆ ಸಮುದ್ರದ್ದು ಅದು ಮೊನ್ನೆ ಗೋಕರ್ಣ ಸಮುದ್ರದಲ್ಲಿ ನೋಡು, ಏನು ಯಾವ ಬೀಚ್ನಾಗೂ ಅದೆಂಥದ್ದು ಓಮ್ ಬೀಚ್ ಆಡಕ್ಕಂತರೂ ಜಗನೇ ಇಲ್ಲ. ತುಂಬಿ ಹರಿದ ಸಮುದ್ರ ಪೂರ ದಂಡಿಗೆ ಅಂಗಡಿಗಳು ಇರ್ತಾವಲ್ಲ ಅಲ್ಲಿ ಮಟ್ಟ ಬಂದೈತಿ ಗೊತ್ತನ. ಸುಮ್ಮನೆ ನೀವು, ಅದೇನು ಆಟ ಅಲ್ಲ. ಹಂಗೆಲ್ಲ ನಾವು ಪ್ರಕೃತಿ ಕೂಟ ವಿರೋಧವಾಗಿ ಆಟಾಡಕ್ಕೆ ಹೋಗ್ಬಾರ್ದು. ಅಲ್ಲ ಅತ್ತಿಯರ, ಅದು ನಾನೇನು ಈಜಕ್ಕೆ ಹೋಗಲ್ಲ, ನಿಂತು ಫೋಟೋ ತೆಗ್ಸಾರಲ್ಲ. ಅಲ್ಲವ ನಿಂತು ಫೋಟೋ ತೆಗ್ಸೋದು ಅಂತಿ, ಇಲ್ಲಿಂದ ಅಲ್ಲಿ ಮಟ್ಟ ನೀನು ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ಬೇಕಾ? ಅದಾದ್ರೂ ತ್ರಾಸೇನ ಮನುಷ್ಯಾಗ? ಅದನ್ನ ಹೇಳವ. ಮೊನ್ನೆ ಶಿವಮೊಗ್ಗಕ್ಕೆ ಬಿಟ್ಟು ಹೋದ್ವಿ ನಿನ್ನ ಮದುವೆಗೆ, ಬೇಡ ರೋಡ್ ಸರಿ ಇಲ್ಲ ಅಂತೇಳಿ. ಹ್ಞೂನವ ಅಶ್ವಿನಿ ಹೇಳೋದು ಕೇಳು. ಅಶ್ವಿನಿ ಏನು ಮಾಡ್ತಿ? ಅಲ್ಲ ಸರಿ, ಇಲ್ಲೇ ಎಲ್ಲಾರ ಹೋಗಿ ತೆಗ್ಸ್ಕೊಂಬಂದ್ರಾತ. ಚಂದ್ರಮೌಳೇಶ್ವರ ದೇವಸ್ಥಾನ ಐತಲ್ಲ ಅಲ್ಲಿ ಹೋಗಿ ತೆಗ್ಸನಾತ. ಸರಿ ಹೋಗ್ಬರಂತ ತಗೋರಿ. ನೀರು ಕಡೆ ಬೇಡ ಅಂತಾರಲ್ಲ ಅವ್ರು. ಮತ್ತೆ ಹೋಗ್ಲಿ ಬಿಡವ, ಹೇಳೋದು ಒಳ್ಳೇದಕ್ಕೆ, ಯಾಕೆ ಬೇಜಾರು ಮಾಡ್ಕೊಂತಿ? ನಿಮ್ಮವು ಹೇಳಿ ಏನೋ ಹಿಂಗೆ ಹೋಗ್ಬೇಕಂತ ಮಾಡೇನಿ ಅಂತೇಳಿ ಅಂದೆ. ನಮ್ಮವ್ವನು ಸೇಮ್ ನಿಮ್ಮಂಗೆ, ಬೇಡವಾ ಅಷ್ಟಷ್ಟು ದೂರ ಹೋಗೋದು ಮಾಡೋದು, ಆ ಸಮುದ್ರ ಆ ನೀರು ಬೇಡೇ ಬೇಡ, ಎಲ್ಲಿ ಹೋಗೋದು ಬೇಕಾಗಿಲ್ಲ. ಹೊಟ್ಟೆಲಿದ್ದ ಹೆಣ್ಮಕ್ಳು ಅದು ಚೊಚ್ಚಲ್ ಬಸ್ರು ಭಾಳ ಕಾಯ್ಬೇಕು ಅಂತೇಳಿ ಇದನ್ನ ಹೇಳಿದ್ಲು. ನೋಡಿದೆ ನಾವು ಹೇಳಿದ್ದೆ ಆಕಿನೂ ಹೇಳಲ್ಲ, ಬೇಡ ಬೇಡ ಎಲ್ಲಿ ಹೋಗೋದು ಬೇಡ ನೀನು. ಸರಿ ಪಾಪಾಕಿಗೆ ಬೇಜಾರಾತನ. ನೋಡು ಆಕಿಗೆ ಬೇಜಾರಾದ್ರೆ ಆಗಲಿ, ಆದ್ರೆ ನಾವು ಆಕಿ ಒಳ್ಳೇದಕ್ಕೆ ಹೇಳಿದ್ದು. ಏನು ಸುಮ್ಮನಿರ್ನಿ, ಇಲ್ಲೇ ಗುಡಿ ಮುಂದೆ ಕರ್ಕೊಂಡೋಗಿ ಅದು ಎಂತೆಂಥ ಫೋಟೋ ಹೊಡಿಸ್ತೀರಿ. ಸಿದ್ದೋಡ್ ಮಠದ ಮುಂದೆ ಹೊಡಿಸ್ರಿ. ಚಂದ್ರಮೌಳೇಶ್ವರ ದೇವಸ್ಥಾನ ಬೇಲೂರು ಹಳೇಬೀಡು ಜಗಣಾಚಾರಿ ಕೆತ್ತಿರೋ ಗುಡಿಗಳದಾವಲ್ಲ, ಹಂಗಾಯ್ತು ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನ, ಅಲ್ಲಿ ಹೋಗಿ ತೆಗಸ್ರಿ ಬೇಕಾದಂಥವು. ಆಮೇಲೆ ಇಲ್ಲೇ ಹಾಂ ಇಲ್ಲೇ ಇದು ಉಣ್ಕಲ್ಕೆರೆ ಐತಲ್ಲ, ಅಲ್ಲಿ ದೇವಸ್ಥಾನ ಐತಲ್ಲ, ಅಲ್ಲಿ ದೇವಸ್ಥಾನ ಮುಂದೆ ನಿಂದ್ರಿ, ಅದು ಭಾಳ ಚಂದ ಐತಿ. ಏನು ಅಲ್ಲೇನು ತೊಂದರೆ ಐತಿ, ಅಲ್ಲಿ ಹೋಗಿ ತೆಗಸ್ರಿ. ಬೇರೆ ಎಲ್ಲೆಲ್ಲರ ಬೇಡವಾ ಇವ ಬೇಡಪ್ಪ. ಆಯ್ತು,